ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಒಂದು ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ತಿರುವಂಥ ಒಂದು ಕಂಪ್ಯೂಟರ್ನ ಪರಿಚಯವನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಇದೊಂದು ಅಸೆಂಬಲ್ಡ್ ಕಂಪ್ಯೂಟರ್, ನಾನು ಒಂದೊಂದೇ ಅಪ್ಗ್ರೇಡ್ ಮಾಡ್ಕೊಂಡು ಬಂದಿರೋದು. ನಾನು ಅಪ್ರಾಕ್ಸಿಮೇಟ್ಲಿ ಈ ಒಂದು ಕಂಪ್ಯೂಟರ್ನ ಬೆಲೆ ಸುಮಾರು 2 ಲಕ್ಷ ಆಗ್ಬೋದು ಅಂತ ಅನ್ಕೋತೀನಿ. 2 ಲಕ್ಷಕ್ಕಿಂತ ಜಾಸ್ತಿ ಆದರೂ ಆಗ್ಬೋದು ನನಗೆ ಅನ್ನಿಸ್ದಂಗೆ. ಒಂದೊಂದೇ ಅಪ್ಗ್ರೇಡ್ ಮಾಡ್ಕೊಂಡು ಬಂದಿರೋದ್ರಿಂದ ಎಕ್ಸಾಕ್ಟ್ ವ್ಯಾಲ್ಯೂ ನನ್ನ ಹತ್ರ ಇಲ್ಲ, ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಿಲ್ಲ ಯಾವತ್ತೂ ನಾನು. ಸೊ ಈ ಒಂದು ಕಂಪ್ಯೂಟರ್ನಲ್ಲಿರುವಂಥ ಸ್ಪೆಸಿಫಿಕೇಶನ್ ಏನು ಪ್ರೊಸೆಸರ್ ಇದೆ, ಗ್ರಾಫಿಕ್ ಕಾರ್ಡ್, ರ್ಯಾಮ್ ಎಷ್ಟಿದೆ, ಮಾನಿಟರ್ ಯಾವುದು, ಮೌಸು, ಕೀಬೋರ್ಡ್, ಪ್ರತಿಯೊಂದು ಡೀಟೇಲ್ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಸಿಚುವೇಷನಲ್ಲಿ ಒಂದು ರೀತಿ ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಒಂದು ರೀತಿ ಎಸಿಟೇಟ್ ಆಗ್ತಾಯಿದೆ, ಆಯಿತಾ? ಮಾಡಬೇಕೋ ಬೇಡವಾ ಒಂಥರ ಫುಲ್ ಕನ್ಫ್ಯೂಷನ್ ನನಗೆ. ನಿಮ್ಗೇನಾದರೂ ಹಂಗೆ ಅನಿಸ್ತದೆ ಕೆಳಗೆ ಕಾಮೆಂಟ್ ಮಾಡಿ, ಮಾಡಬೇಕೋ ಬೇಡವಾ, ಪಾಸ್ ಮಾಡಲು, ಅಥವಾ ಬೇರೆ ಟಾಪಿಕ್ ನಿಮ್ಗೆ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂದರೆ ಟಾಪಿಕ್ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ, ಕೆಳಗೆ ಕಾಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ವೀಡಿಯೋವನ್ನು ಬೇಕಾದ್ರೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫುಲ್ ಒಂಥರ ಮೈಂಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಅದು ಬೇಡ, ಈಗ ನನ್ನ ಕಂಪ್ಯೂಟರ್ ಬಗ್ಗೆ ಮಾತನಾಡ್ತೀನಿ. ನನ್ನ ಒಂದು ಕಂಪ್ಯೂಟರ್ ನೋಡ್ತಾ ಇದ್ದೆ ಹಿಂದ್ಗಡೆ 3 ಮಾನಿಟರ್ಗಳನ್ನು ನಾನು ಕನೆಕ್ಟ್ ಮಾಡಿದ್ದೀನಿ. ನಾನು ಕಂಪ್ಯೂಟರ್ಗೆ ಲಿಟ್ರಲಿ 3 ಮಾನಿಟರ್ ಇರುವಂಥದ್ದು, 3 ಕನೆಕ್ಟ್ ಆಗಿದೆ. ಮೌಸನ್ನು ಇಲ್ಲಿಂದ ಇಲ್ಲಿಗೆ 3 ಮಾನಿಟರ್ಗೂ ನಾನು ತೊಗೊಂಡೋಗ್ಬೋದು. ಸೊ 3 ಕನೆಕ್ಟ್ ಆಗಿರುವಂಥದ್ದು. ಮೇಲ್ಗಡೆ ಇರುವಂಥದ್ದು ಆ್ಯಕ್ಚುಲಿ ಮಾನಿಟರ್ ಅಲ್ಲ, ಟಿವಿಯನ್ನು ನಾನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಅದು ಮಾನಿಟರ್ ರೀತಿ ಕೆಲಸವನ್ನು ಮಾಡುತ್ತೆ. ಅದು 4K ಟಿವಿ ಆಗಿರುವಂಥ ಥಾಮ್ಸನ್ 4K ಟಿವಿ. ಇದನ್ನು ರಿವ್ಯೂ ಆಲ್ರೆಡಿ ಮಾಡಿದ್ದೀನಿ ನಾನು. ಅದೇ ಟಿವಿ ನಾನು ಇದಕ್ಕೆ ಹಾಕಿದ್ದೀನಿ. 4K ಟಿವಿ 60 ಹರ್ಟ್ಸ್ನ ಟಿವಿದಾಗಿರುವಂಥದ್ದು, 60 ಹರ್ಟ್ಸ್. ಇನ್ನು ಕೆಳಗಡೆ ಇರುವಂಥದ್ದು ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಒಂದು HP ಮಾನಿಟರ್. ಇದು ಕೂಡ 60 ಹರ್ಟ್ಸನ್ನು ಸಪೋರ್ಟ್ ಮಾಡುತ್ತೆ. ಇನ್ನು ಇದರ ಕ್ವಾಲಿಟಿ ನನಗೇನೋ ಪಿಕ್ಚರ್ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಒಂದು HP ಮಾನಿಟರ್ದು. ಇನ್ನು ಈ ಕಡೆ ಬಂತು ಅಂದರೆ LG ಆಯಿತಾ. LG ಇದು 75 ಹರ್ಟ್ಸ್ನ ಮಾನಿಟರು. ಏನು ಆ್ಯಕ್ಚುಲಿ ಒಂದು ಗಿವ್ವೇ ಸಹ ಮಾಡಿದ್ದೆ ನಿಮಗೆ ವ್ಯೂವರ್ಸ್ಗಳಿಗೊಬ್ಬರಿಗೆ. ಒಂದು ನನಗೆ ಕೊಟ್ಟಿದ್ರು, ಇನ್ನೊಂದನ್ನ ಗಿವ್ವೇ ಮಾಡಿದ್ದೀನಿ. ಸೊ ಈ ಒಂದು ಮಾನಿಟ್ರು ಇದು 75 ಹರ್ಟ್ಸು. ಪಿಕ್ಚರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಒಂದು ಥಾಮ್ಸನ್ ಟಿವಿಗೆ ಸುಮಾರು ಒಂದು 20,000 ಆಗುತ್ತೆ. ನಾನು ತೊಗೊಂಡಾಗ 20,000 ರೂಪಾಯಿ ಆಗಿತ್ತು. ಇದಕ್ಕೆ ಸುಮಾರು ಒಂದು 8,000 ಅಂತ 8-9,000 ಆಗಿರ್ಬೋದು ಈ ಒಂದು ಮಾನಿಟರ್, ಈ ಕಡೆ ಮಾನಿಟರ್ಗೆ. ಇನ್ನು ಈ ಕಡೆ ಇರುವಂಥ LG ಮಾನಿಟರ್ಗೆ ಸುಮಾರು 12,000 to 13,000 ರೂಪಾಯಿ ಆಗುತ್ತೆ ಅಂತ ಅನ್ಕೋತೀನಿ, ಆಯಿತಾ. ಸೊ ಮಾನಿಟರ್ಗೆ ಇಷ್ಟ ಆಗುತ್ತೆ ಪ್ರೈಸು. ಸೊ ನನಗೆ ತುಂಬ ಇಷ್ಟ ಆಗಿರುವಂಥ ಮಾನಿಟರ್ ಇದು, ಆಯಿತಾ. ಪಿಕ್ಚರ್ ಕ್ವಾಲಿಟಿ ತುಂಬ ಆ್ಯಕ್ಯುರೇಟಾಗಿ ಬರುತ್ತೆ. ಸೊ ಉಳಿದಿದ್ದು ಯಾವುದೋ ಅಷ್ಟೊಂದು ಅದೊಂದು ಮೂವಿ ನೋಡೋದಕ್ಕೆ ಯೂಸ್ ಮಾಡ್ತೀನಿ. ಈ ಕಡೆ ಗೇಮು ಅಥವಾ ಚಾಟ್ ಓದೋದಕ್ಕೆ, ಈ ಕಡೆ ಯೂಶ್ವಲಿ ಎಡಿಟಿಂಗ್ ಅದು ಇದೆಲ್ಲ ಇದರಲ್ಲಿ ಮಾಡ್ತೀನಿ ನಾನು. ಸೊ ಇದಿಷ್ಟು ನಾನು ಯೂಸ್ ಮಾಡುವಂಥ ಮಾನಿಟ್ರು. ಇನ್ನು ಕೀಬೋರ್ಡು ಮೌಸ್ ಬಗ್ಗೆ ಮಾತನಾಡ್ತೀನಿ, ಆಯಿತಾ. ಕೀಬೋರ್ಡ್ ಅಂದ್ಬಿಟ್ಟು ನಾನು ಯೂಸ್ ಮಾಡುವಂಥದ್ದು ಫುಲ್ ಧೂಳ ಹೋಗಿದೆ. ಆ್ಯಂಟಿ ಸ್ಪೋರ್ಟ್ಸ್ ಅಂತ, ಆಯಿತಾ. ಈ ಒಂದು ಮೆಕ್ಯಾನಿಕಲ್ ಕೀಬೋರ್ಡ್ ಇದಾಗಿರುವಂಥದ್ದು. ಒಂದು ರೀತಿ ತುಂಬ ಚೆನ್ನಾಗಿದೆ. ಇದು ಚೆರ್ರಿ MX ಬ್ಲೂ ಕೀಸ್, ಆಯಿತಾ. ಸೊ ನನಗೇನೋ ಓಕೆ, ಹೆವಿ ಅನ್ನಲ್ಲ, ಸಖತ್ ಹೆವಿ ಅನ್ನಲ್ಲ. ಮೆಕ್ಯಾನಿಕ್ ಕೀಬೋರ್ಡು ನನಗಂತೂ ಆರಾಮಾಗಿ ಯೂಸ್ ಆಗುತ್ತೆ. ಇದರ ಬೆಲೆ ಸುಮಾರು ಒಂದು 3,000 ಅಂತ ಅನ್ಕೋತೀನಿ, ಆಯಿತಾ. 3,000 ರೂಪಾಯಿದು. ಸೊ ಈಗ ಇನ್ನೂ ಕಡಿಮೆ ಆಗಿರ್ಬೋದು. ನಾನು ತೊಗೊಂಡಾಗ ಓವರಾಲ್ 3,000 ರೂಪಾಯಿ ಆಗಿತ್ತು. ಇನ್ನು ನಾನು ಯೂಸ್ ಮಾಡುವಂಥ ಮೌಸ್ ಬಂದ್ಬಿಟ್ಟು ಈ ಒಂದು ಲಾಜಿಟೆಕ್ G402 ಈ ಒಂದು ಮೌಸು ನಾನು ಯೂಸ್ ಮಾಡ್ತಿರುವಂಥದ್ದು. ಇದು ಒಳ್ಳೆ ಮೌಸೇನೆ, ಆಯಿತಾ. ತುಂಬ ಒಳ್ಳೆ ಮೌಸೇನೆ. ಇದಕ್ಕೂ ಸುಮಾರು ಒಂದು 3,500-4,000 ಆಗುತ್ತೆ ಅಂತ ಅನ್ಕೋತೀನಿ. ಸೊ ಒಳ್ಳೆ ಮೌಸೇನೆ, ಬಟ್ ಸ್ಟಿಲ್ ನನಗೇನು ಅಷ್ಟೊಂದು ಸ್ಪೆಷಲ್, ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅಷ್ಟೊಂದು ಸ್ಪೆಷಲ್ ಅಂತ ನನಗೆ ಫೀಲ್ ಆಗ್ತಾಯಿಲ್ಲ. ಸೊ ಓಕೆ, ಸುಮಾರಾಗಿದೆ ನನಗೆ ಅನ್ನಿಸ್ದಂಗೆ. ಇನ್ನು ನಾನು ಯೂಸ್ ಮಾಡುವಂಥ ಹೆಡ್ಫೋನು ಇದೊಂದು ಗೇಮಿಂಗ್ ಹೆಡ್ಫೋನ್, ಆಯಿತಾ. ಇದು ಫುಲ್ಲು ಹೆವಿ ಗೇಮಿಂಗ್ ಹೆಡ್ಫೋನ್ ಅಲ್ಲ, ಇದು ಒಂದು ಮಿಡ್ ಲೆವೆಲ್ ಅನ್ಬೋದು. ಮಿಡ್ ಲೆವೆಲ್ಗೆ ಕಾಸ್ಟ್ ಜಾಸ್ತಿ ಇದಕ್ಕೂ ಅಂತಂದ್ರೆ ಒಂದು 4,000 ರೂಪಾಯಿ ಆಗುತ್ತೆ. ಬಟ್ ನಾಟ್ ವರ್ತ್ ಇಟ್ ಅಂತ ನನಗನ್ಸುತ್ತೆ, ಆಯಿತಾ. ಏನು ಅಷ್ಟೊಂದು ಇಂಪ್ರೆಸಿವ್ ಅಂತ ನನಗೆ ಅನ್ನಿಸ್ಲಿಲ್ಲ. ಇದು HyperX ಇಂದು. ಸೊ ಸ್ಟಿಂಗ್ ಸಮಥಿಂಗ್ ಏನೋ ಬರುತ್ತೆ, ಆಯಿತಾ. ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನನಗೇನೋ ಅಷ್ಟೊಂದು ಹೆವಿ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಮುಂಚೆ ಇನ್ನೂ ಚೀಪ್ ಒಂದು 700-800 ರೂಪಾಯಿ ಯೂಸ್ ಮಾಡಿದೆ ಹೆಡ್ಫೋನು. ಇದಕ್ಕೂ ನಂಗೆ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ ಕಾಸ್ಟ್ ಹೆಂಗೆ ಇಷ್ಟು ಕೊಡಬೇಕು ಅಂತ. ಸೊ ಇದಿಷ್ಟು ನಾನು ಯೂಸ್ ಮಾಡುವಂಥ ಟೇಬಲ್ ಮೇಲಿರುವಂಥ ವಸ್ತುಗಳು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ನಾನು ಲಿಟ್ರಲಿ ಯಾವುದು ಸ್ಪೀಕರ್ ಇಟ್ಕೊಂಡಿಲ್ಲ. ಬಟ್ ಅಂದರೆ ಸ್ಪೀಕರ್ಗಳಿದ್ದಾವೆ, ಆಯಿತಾ. ಈ ಟಿವಿಯಲ್ಲೂ ಕೂಡ HDMI ಮುಖಾಂತರ ನಾನು ಏನೇ ಪ್ಲೇ ಮಾಡಿದ್ರು ಆ ಟಿವಿಯಲ್ಲೂ ಸಹ ಪ್ಲೇ ಆಗುತ್ತೆ, ನಾನು ಎನೇಬಲ್ ಮಾಡ್ಕೊಂಡೆ ಅಂತ ಅಂದರೆ. ಸೊ ನಾನು ಮೂವಿಗೆ ನೋಡ್ತಾ ಇದ್ದೀನಿ, ಏನೋ ವೀಡಿಯೋ ಪ್ಲೇ ಮಾಡ್ತಾ ಇದ್ದೀನಿ ಅಂದರೆ ಒಂದು ಟಿವಿಯಲ್ಲೇ ಸೌಂಡ್ ಬೇಕಾದ್ರೂ ಬರುತ್ತೆ. ಅದರ ಜೊತೆಗೆ ಇಲ್ಲೊಂದು ಸ್ಪೀಕರ್ ಕೂಡ ನಾನು ಇಟ್ಕೊಂಡಿದ್ದೀನಿ, ಆಯಿತಾ. ಇದು ಲೈಟ್ ರೀತಿಗೂ ಕೆಲಸ ಮಾಡುತ್ತೆ, ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ನೀವು. ಮತ್ತು ಇದು ಸ್ಪೀಕರ್ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಸೌಂಡ್ ಕ್ಲಾರಿಟಿ ಸೂಪರ್ ಆಗಿದೆ. ಇದು ಕೇವಲ ಒಂದು 500-600 ರೂಪಾಯಿ ಅಷ್ಟೇ. ಇದಕ್ಕೆ ಸೌಂಡ್ ಕ್ಲಾರಿಟಿ ಅಂದರೆ ಸೂಪರ್ ಆಗಿದೆ. ಒಳ್ಳೆ ಶೋ ಪೀಸು, ಲೈಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಇನ್ನು ಇದಾದ ನಂತರ ನಾನು ಯೂಸ್ ಮಾಡುವಂಥ ಈ ಒಂದು ವೆಬ್ ಕ್ಯಾಮ್, ಆಯಿತಾ. ಇದು C920 ಲಾಜಿಟೆಕ್ C920 ವೆಬ್ ಕ್ಯಾಮು. ಇದಕ್ಕೂ ಹೆವಿ ಕಾಸ್ಟ್ಲಿ. ಇದು ಸುಮಾರು ಒಂದು 9,000 ರೂಪಾಯಿ ಆಗುತ್ತೆ ಅಂತ ಅನ್ಕೋತೀನಿ, ಆಯಿತಾ. 9,000 ರೂಪಾಯಿ ಒಂದು ಇದಕ್ಕೆ. ಬಟ್ ಸ್ಟಿಲ್ ವರ್ತಿಟ್, ಆಯಿತಾ. 9,000 ರೂಪಾಯಿಗೆ ಒಂದು ಒಳ್ಳೆ ಫೋನೇ ಬರುತ್ತೆ, ಆಯಿತಾ. ಒಳ್ಳೆ ಫೋನಲ್ಲಿ ಒಳ್ಳೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಇರುತ್ತೆ. ಬಡ್ಡಿ ಮಕ್ಕಳು ಇದಕ್ಕೆ ನೋಡಿ 9,000 ರೂಪಾಯಿ ಇದಕ್ಕೆ. 8,000-9,000 ರೂಪಾಯಿ ಆಗುತ್ತೆ ಇದಕ್ಕೆ. ಹೆವಿ ಇಂಪ್ರೆಸಿವ್ ಕ್ವಾಲಿಟಿ ಅಂತ ಏನೂ ಇಲ್ಲ. ಏನಕ್ಕೆ ಅಂದರೆ ಕಾಂಪಿಟೇಷನ್ ಇಲ್ಲ ಗುರಿ ಇವ್ರಿಗೆ, ಲಾಜಿಟೆಕ್ ಅವರಿಗೆ ಕಾಂಪಿಟೇಷನ್ ಇಲ್ಲ. ಸೊ ಬೇಕಾಬಿಟ್ಟು ಇದು ಮಾಡ್ತಾರೆ, ಏನು
ವೆಬ್ ಕ್ಯಾಮ್ ಮಾಡಿ ದುಡ್ಡನ್ನು ಹಾಕ್ತಾರೆ. 9,000 ಅದಕ್ಕೆ ನನಗೇನು ಅಷ್ಟು ಹೆವಿ ಇಂಪ್ರೆಸಿವ್ ಅಂತ ಅನಿಸಲ್ಲ. ಚೆನ್ನಾಗಿದೆ ಬಟ್ ಹೆವಿ ಇಂಪ್ರೆಸಿವ್ ಅನ್ನೋಂಗಿಲ್ಲ. ಸೊ ಇದಿಷ್ಟು ನನಗೆ ಅನಿಸ್ತಂಗೆ ಟೋಟಲ್ ಮೇಲಿರುವಂಥ ಹಾಕಿದ್ದು. ಇನ್ನು ಮೈಕು ಯೂಸ್ ಮಾಡ್ತೀನಿ, ಅಂದರೆ ಸ್ಟ್ರೀಮ್ ಮಾಡ್ಬೇಕಾದ್ರೆ ಗೇಮ್ ಮೈಕ್ ಯೂಸ್ ಮಾಡ್ತೀನಿ. ಇದಕ್ಕೆ ಏನೋ 1,000 ರೂಪಾಯಿ ಆಗ್ಬೋದು ಅಷ್ಟೇ. ಇದ್ರ ಕ್ವಾಲಿಟಿ ಓಕೆ, 1,000 ರೂಪಾಯಿಗೆ ವರ್ತ್ ಇಟ್ ಅಂತ ನನಗನ್ಸುತ್ತೆ, ಪರವಾಗಿಲ್ಲ. ಇನ್ನು ನಾನು ಕಾರ್ಡ್ ರೀಡರ್ ಆಯಿತಾ, ನಾನು ಈ 4K ಶೂಟ್ ಬೇರೆ ಮಾಡ್ತಾಯಿದ್ದೀನಿ. ಒಂದು ವೀಡಿಯೋಗೆ ಸುಮಾರು ಹತ್ತತ್ರ ಒಂದು ವೀಡಿಯೋಗೆ 30 GB ವಿಡಿಯೋ ಶೂಟ್ ಆಗಿರುತ್ತೆ, 30 GB. ಸೊ ಅದನ್ನು ನನ್ನ ಒಂದು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಬೋದು ಹಾಕ್ಕೊಡಿದ್ದೀನಿ, 30 GB ಆಯಿತಾ. ಸೊ ಇದೊಂದು USB 3.1 ಸಪೋರ್ಟ್ ಆಗುವಂಥ ಈ ಒಂದು ಡಾಟಾ ಕೇಬಲ್ನ ಯೂಸ್ ಮಾಡ್ತಾಯಿದ್ದೀನಿ, ಕಾರ್ಡ್ ರೀಡರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಕಾರ್ಡ್ ರೀಡರು, ತುಂಬ ಫಾಸ್ಟಾಗಿ ಕಾಪಿ ಆಗುತ್ತೆ. ಸೊ ಇದು ಕೂಡ ಯಾವಾಗಲೂ ಇಲ್ಲೇ ಇರುತ್ತೆ. ಸೊ ಇನ್ನು ನಾನು ಯೂಸ್ ಮಾಡ್ತಿರುವಂಥ CPU ಬರೋಣ ಆಯಿತಾ. ಇವನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದರೊಳಗಿರುವಂಥ ಅಸೆಂಬಲಿ ಬಗ್ಗೆ ನಾನು ಇವಾಗ ಮಾತನಾಡ್ತೀನಿ. ಸೊ ಇದರಲ್ಲಿ ಮೇಯ್ನ್ ಕಾನ್ಫಿಗರೇಷನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಪ್ರೊಸೆಸರ್ ಫಸ್ಟು. ನಾನು ಯೂಸ್ ಮಾಡ್ತಿರುವಂಥ ಪ್ರೊಸೆಸರ್ ಅಂದ್ಬಿಟ್ಟು Ryzen 7 2700X ಆಯಿತಾ. ಇದೊಂದು ಲೆವೆಲ್ಲಿಗೆ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದರ ಬೆಲೆ ಸುಮಾರು ಒಂದು 20,000 ರೂಪಾಯಿ ಆಗುತ್ತೆ. ಸೊ ನಾನೀಗ ರೀಸೆಂಟಾಗಿ ನಿಮಗೆ ಹೇಳ್ದಂಗೆ ನಾನು 4Kಲಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಬೇಕು ನನಗೆ. ಸೊ ಅದಕ್ಕೋಸ್ಕರ ರೀಸೆಂಟಾಗಿ ಅಪ್ಗ್ರೇಡ್ ಮಾಡಿದೆ. ಮುಂಚೆ ನನ್ನ ಹತ್ರ Ryzen 2600X ಇತ್ತು, Ryzen 5 2600X ಇತ್ತು. ಇದು Ryzen 7ಗೆ ಮಾಡಿದೆ. ಒಂದು ಒಳ್ಳೆ ಇಂಪ್ರೂವ್ಮೆಂಟೇ, ಪರವಾಗಿಲ್ಲ, ಹೆವಿ ಇದು ಅನ್ನಲ್ಲ. ಇನ್ನೂ ಹೈಯರ್ ಇದೇ Ryzen 7 ಇನ್ನೂ ಹೈಯರ್ ವೇರಿಯಂಟ್ ಬಂದಿದೆ. ಸೊ ನೋಡೋಣ, ಸದ್ಯಕ್ಕಂತೂ ಅಪ್ಗ್ರೇಡ್ ಮಾಡೋ ಪ್ಲಾನ್ ಇಲ್ಲ, ಫ್ಯೂಚರಲ್ಲಿ ನೋಡಿ ಅಪ್ಗ್ರೇಡ್ ಮಾಡ್ತೀನಿ. ಇದಕ್ಕೂ ಏನು ಕಡಿಮೆ ರೇಟಲ್ಲ, 20,000 ರೂಪಾಯಿ, ಆಲ್ಮೋಸ್ಟ್ 19-20,000 ರೂಪಾಯಿ ಆಗುತ್ತೆ. ಇನ್ನು ನಾನು ಯೂಸ್ ಮಾಡ್ತಿರುವಂಥ ರ್ಯಾಮ್ ಬಗ್ಗೆ ಮಾತನಾಡಬೇಕು ಅಂತ, ನನ್ನ ಹತ್ರ 8/4 32 GB ರ್ಯಾಮ್ ಇರುತ್ತೆ. 32 GB ರ್ಯಾಮು ನನ್ನ ಕಂಪ್ಯೂಟರ್ಲಿರುವಂಥದ್ದು. ಎಲ್ಲ ಕೂಡ 3000 ಮೆಗಾಹರ್ಟ್ಸಿಂದು, ಎಲ್ಲನೂ DDR4ನ ರ್ಯಾಮ್ ಆಗಿರುವಂಥದ್ದು. ಸೊ ಕೋರ್ಸರ್ ಅನ್ಕೋತೀನಿ ನಾನು ಯೂಸ್ ಮಾಡ್ತಿರುವಂಥ ರ್ಯಾಮ್, ಕೋರ್ಸರ್ ಅನ್ಕೋತೀನಿ ಬ್ರ್ಯಾಂಡು. ಸೊ ಟೋಟಲ್ 32 GB, 8/4 32 GB ರ್ಯಾಮು ಅಂತ ಇರುವಂಥದ್ದು. ಟೋಟಲ್ 8 GB 4 ಇದನ್ನು ಹಾಕಿದ್ದೀನಿ, ಸ್ಲಾಟ್ಗಳನ್ನ ಹಾಕಿದ್ದೀನಿ. ಸೊ 32 GB ಆಯಿತು. ಸೊ ಇನ್ನು ಇದಾದ ನಂತರ ನಾನು ಯೂಸ್ ಮಾಡ್ತಿರುವಂಥ ಗ್ರಾಫಿಕ್ ಕಾರ್ಡ್ ಬಗ್ಗೆ ಮಾತನಾಡಲೇಬೇಕು. ಗ್ರಾಫಿಕ್ ಕಾರ್ಡ್ ನಾನು ಯೂಸ್ ಮಾಡ್ತಿರುವಂಥದ್ದು GTX 1080 ಗ್ರಾಫಿಕ್ ಕಾರ್ಡು. GTX 1080 ಇದೊಂದು ಲೆವೆಲಿಗೆ ಹೈ ಎಂಡೇ, ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಇದ್ದಾವೆ ಆಯಿತಾ. ಇನ್ನು ರ್ಯಾಮಿನ ಪ್ರೈಸ್ ಹೇಳಿದೆ ನಿಮಗೆ. ರ್ಯಾಮ್ ಪ್ರೈಸ್ ಬಂದುಬಿಟ್ಟು ಒಂದಕ್ಕೆ ನಾನು ತೊಗೊಂಡಾಗ 4,000 ರೂಪಾಯಿ ಇತ್ತು. ಈ ಕಡೆ ಕಡಿಮೆ ಆಗಿದೆ ಈಗ, 4/24 ಹತ್ರ ಒಂದು 20,000 ರೂಪಾಯಿ ಆಗಿತ್ತು ಅನ್ಕೋತೀನಿ ರ್ಯಾಮ್ಗೆ. ಸೊ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ರ್ಯಾಮ್, ನನಗೆ ಅನ್ನಿಸ್ತಂಗೆ. 8 GB ಹತ್ತತ್ರ 4,000-5,000 7,000 ರೂಪಾಯಿ ಇತ್ತು ಆ ಟೈಮಲ್ಲಿ. ಈಗ ಕಡಿಮೆ ಆಗಿರ್ಬೋದು ಮೋಸ್ಟ್ಲಿ. ಬರೀ 8 GB 7,000 ರೂಪಾಯಿ ಇತ್ತು ಆಗ ನಾನು ತೊಗೊಂಡಾಗ. ಸೊ ನನ್ನ ಹತ್ರ ಟೋಟಲ್ 4 ಸ್ಟಿಕ್ ಇದೆ ಆ ಥರದ್ದು. ಸೊ ಈಗೆಲ್ಲ ಫುಲ್ ಕಡಿಮೆ ಆಗಿದೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಮತ್ತು ಇನ್ನು ಗ್ರಾಫಿಕ್ ಕಾರ್ಡ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನಾನು ಆಗ ಹೇಳಿದಂಗೆ GTX 1080 ಆ ಒಂದು ಬೆಲೆನೂ ಈಗ 45,000 ರೂಪಾಯಿ ಇದೆ. GTX 1080 ಫುಲ್ಲು ಒಂಥರ ಎಂಡ್ ಐತೆ. ಆಲ್ಮೋಸ್ಟ್ ಯಾವ ಗೇಮ್ ಬೇಕಾದ್ರೂ ಆಡ್ಬೋದು ನಾನು, ಯಾವ ಗೇಮ್ ಬೇಕಾದ್ರೂ ಆಲ್ಮೋಸ್ಟ್ 5 ಸಿಟ್ಟಿಂಗಲ್ಲೇ ಆಡ್ಬೋದು. ಈಗ RTX ಎಲ್ಲ ಬಂದವೆ, ಬಟ್ GTX 1080 ಹೈ ಏನೇ ಆಯಿತಾ, ಆರಾಮಾಗಿ ಯಾವ ಬೇಕಾದ್ರೆ ಗೇಮ್ ಆಡ್ಬೋದು. ಬಟ್ ರೇಟ್ ರೇಸಿಂಗ್ ಎಲ್ಲ ಏನೂ ಇರೋದಿಲ್ಲ. ಸೊ ಅದೊಂದು ಡ್ರಾಬ್ಯಾಕು. ಬಟ್ ಸ್ಟಿಲ್ RTX ಕಾರ್ಡ್ನೆಲ್ಲ ಯಾರು ಅಪ್ಗ್ರೇಡ್ ಮಾಡ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟು? ಇದೇ ಜಾಸ್ತಿ ಆಯಿತು. 45,000ಕ್ಕೆ ಆರಾಮಾಗಿ ಒಂದು ಲ್ಯಾಪ್ಟಾಪ್ ಬರುತ್ತೆ, ಒಳ್ಳೆಯದು. ಇದಾದ ನಂತರ ನಾನು ಯೂಸ್ ಮಾಡ್ತಿರುವಂಥ ಮದರ್ ಬೋರ್ಡಿಗೆ ಬರ್ತೀನಿ. ಮದರ್ ಬೋರ್ಡ್ ಯೂಸ್ ಮಾಡ್ತಿರುವಂಥದ್ದು ನಾನು X370 ಮದರ್ ಬೋರ್ಡು. ಸೊ X370 MSI X370 ಮದರ್ ಬೋರ್ಡ್. ಇದೊಂದು ಗೇಮಿಂಗ್ ಮದರ್ ಬೋರ್ಡ್ ಆಯಿತಾ. ಇದಕ್ಕೂ ಒಂದು ಸುಮಾರು ಒಂದು 13,000 ರೂಪಾಯಿ ಆಗುತ್ತೆ ಅನ್ಕೋತೀನಿ ಆಯಿತಾ. 13,000 ರೂಪಾಯಿ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಮದರ್ ಬೋರ್ಡೇ. ಸೊ ಅದನ್ನು ಬಿಟ್ಟರೆ ಇದರೊಳಗಡೆ ಇರುವಂಥ SMPS ಪವರ್ ಸಪ್ಲೈ ಯೂನಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 750 ವ್ಯಾಟ್ ಅನ್ಕೋತೀನಿ ಆಯಿತಾ, ಮರ್ತೋಗಿದೆ ನನಗೆ. 750 ವ್ಯಾಟಿಂದು ಪವರ್ ಸಪ್ಲೈ ಅಂತ ಇರುವಂಥದ್ದು ಕೂಲರ್ ಮಾಸ್ಟರ್ ಅಂತ ಅನ್ಕೋತೀನಿ. ಸೊ ಕೂಲರ್ ಮಾಸ್ಟ್ರು, ಸೊ ಪರವಾಗಿಲ್ಲ. ಇನ್ನು ಇದಿಷ್ಟು ಈ ಒಂದು ಫೋನ್ ಇರುವಂಥ ಮೇನ್ ಕಾನ್ಫಿಗರೇಷನ್ನು. ಇನ್ನು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತಂದರೆ, ನಾನು ಯೂಸ್ ಮಾಡ್ತಿರೋ ಒಂದು PC-ನಲ್ಲಿ ಏನಿಲ್ಲ ಅಂದರೂ ಒಂದು 7-8 TB ಆಯಿತಾ. ಅದತ್ರ ಒಂದು 8 TB ಇದೆ ಅನ್ಕೋತೀನಿ. 8 TB ಸ್ಟೋರೇಜಿನ ಹತ್ರ ಅದು ಸಾಲ್ತಲ್ಲ ಆಯಿತಾ. 8 TB ಸ್ಟೋರೇಜ್, ಟೆರಾಬೈಟು. 8 TB ಅಂದರೆ 8,000 GB ಸ್ಟೋರೇಜ್ ಇದರಲ್ಲಿದೆ, ಬಟ್ ಅದು ಸಾಲ್ತಲ್ಲ. ಇನ್ನು ನಾನು SD ಕಾರ್ಡ್ ಇದೆ ಆಯಿತು ನನ್ನ ಹತ್ರ. 2 SD ಕಾರ್ಡ್ ಇದೆ ಆಯಿತಾ. ಟೋಟಲ್ ನನ್ನ ಕ್ಯಾಮ್ರಾಗೆ ಯೂಸ್ ಮಾಡೋ 2 SD ಕಾರ್ಡು, 2 ಕೂಡ 250 GB SD ಕಾರ್ಡು. ತೋರಿಸಿದ್ದೆ ನಿಮಗೆ, ಕಾಣ್ತಿದ್ಯಾ? 250 GB SD ಕಾರ್ಡ್ ಆಯಿತಾ ನಾನು ಯೂಸ್ ಮಾಡೋದು 2ಕ್ಕೂ. ಅದು ಸಾಲದೇ ಇಲ್ಲ, ಇದೇ ಸಾಲ್ತಾ ಇಲ್ಲ ನನಗೆ. ನಾನು 4K ಶೂಟ್ ಮಾಡೋಕೆ ಹಿಡಿದ್ಮೇಲೆ ಲಿಟ್ರಲಿ ಏನೂ ಸಾಲ್ತಿಲ್ಲ.
ಈ ಒಂದು SD ಕಾರ್ಡ್ಗಳಿಗೇನೆ ಹತ್ತಿರ 4,000 ಆಗುತ್ತೆ ಅನಿಸುತ್ತೆ. ಅಯ್ಯೋ, ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಕಂಟೆಂಟಿಗೋಸ್ಕರ. ಸೊ ಹಂಗೆ. ಸೊ ಇಷ್ಟು ನನ್ನ PC ಮೇನ್ ಕಾನ್ಫಿಗರೇಷನ್ನು, ಆಯಿತಾ. ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ನೀವು ಸಪೋರ್ಟ್ ಕೂಡ ಮಾಡ್ಬೋದು. ನೀವು ಸಪೋರ್ಟ್ ಯಾವ ರೀತಿ ಮಾಡ್ಬೋದು ಅಂತ ಅಂದರೆ ವಿಡಿಯೋ ನೋಡಿದ್ರೆ ಸಾಕು ನಮ್ಮದನ್ನು, ಅಥವಾ ನೀವು ಜಾಯಿನ್ ಬಟನ್ ಇದೆ ನೋಡಿ, ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ದಂಗೆ, ಒಂದು ರೀತಿ ಸ್ಪಾನ್ಸರ್ ಮಾಡ್ದಂಗೆ ನಮ್ಮ ಚಾನಲ್ಗೆ. ಸೊ ದುಡ್ಡೆಲ್ಲಿಂದ ಉದುರ್ಬಿಡಲ್ಲ, ಆಯಿತಾ. ನಾನು ಏನು ದುಡ್ಡು ಬರುತ್ತೆ ಅದನ್ನೆಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡಿರೋದು. ಏನು ಇದಕ್ಕೆಲ್ಲ ಹಿಂಗೆ ಕಡಿಮೆ ಇದು ಆಗುತ್ತೆ ಅಂದ್ಕೊಂಡಿದ್ದೀರಾ ಯಪ್ಪ. ಸೊ ನಾನೇನು ಇದು ಮಾಡ್ಕೋತಿಲ್ಲ, ನಾನು ಫುಲ್ ಇಟ್ಕೊಂಬಿಟ್ಟು ಇದು ಮಾಡ್ತಿಲ್ಲ, ಎಲ್ಲ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಷ್ಟೇ ನನ್ನ ಮೈಂಡಲ್ಲಿರುವಂಥದ್ದು. ಸೊ PC ಹಿಂಗಿದೆ. ಸೊ ಲಿಟ್ರಲಿ ನಾನು ಏನೇ ತೊಗೊಂಡಿದ್ರು ಅದೆಲ್ಲ ಒಂದು ರೀತಿ ಯೂಟ್ಯೂಬಲ್ಲಿ ಬಂದಿದ್ದೆ ಅಥವಾ ಬ್ಲಾಗಿಂದ ಬಂದಿದ್ದೆ. ಸೊ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಏನಂತಾರೆ, ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಒಂದು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಗೊತ್ತಾಗಿದೆ ನಾನು ಒಂದು PC ಕಾನ್ಫಿಗರೇಷನ್ ಬಗ್ಗೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಆಗಿತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೇರಿ ನಮ್ಮ ವಿಡಿಯೋದಲ್ಲಿ